ಒಂದ್ ಪಾಕ ತರ ಆಗತ್ತಾ ಇಲ್ಲಿ? ಹಾ, ಒಂದು ಹಲ್ವಾ ಅದಕ್ಕೆ ಬರುತ್ತೆ. ಓಕೆ ಓಕೆ, ಸರಿ ಸರಿ. ಸೊ ನಮ್ ಲಚ್ಚಿನ್ ಕೇಳೋಣ, ಚಿಕ್ಕ ವಯಸ್ಸಲ್ಲಿ ಯಾರೇ ಮಾತಾಡ್ಸಿದ್ರು ಅವ್ರನ್ನ ಹೋಗ್ಬಿಟ್ಟು ಪರ್ಚ್ತಿದ್ದಂತೆ ನೀವು, ಏನದು? ನಾನು ಬೇಕು ಅಂತ ಪಚ್ತಾ ಇರ್ಲಿಲ್ಲ. ನಂಗೆ ಚಿಕ್ಕ ವಯಸ್ಸಲ್ಲಿ ಯಾರತ್ರ ಮಾತಾಡ್ಬೇಕಂದ್ರೆ ಭಯ. ಭಯ? ಏನಾದ್ರು ತಪ್ಪು ಮಾತಾಡ್ಬಿಡ್ತೀನಿ ಅಂತ. ಓಕೆ. ಆಮೇಲೆ ಏನಾದ್ರು ಮಾತಾಡಿ ನಮ್ಮ ಅಮ್ಮನ ಹತ್ರ ಹೊಡಿಸ್ಕೊಳ್ತೀನಿ ಅಂತ. ಓಕೆ. ನಮ್ಮ ಅಮ್ಮನ್ ಕಂಡ್ರೆ ನಂಗೆ ಸಿಕ್ಕಾಪಟ್ಟೆ ಭಯ. ಸರಿ, ಬಟ್ ಅಮ್ಮನ್ ಮೇಲೆ ಭಯ ಅಂದ್ರೆ ಅಮ್ಮನ್ ಮೇಲೆ ಕೋಪ ಬಂದು ಅಮ್ಮನ್ ಪರ್ಚ್ಬೇಕು, ಬೇರೆಯವ್ರನ್ನ ಪರ್ಚಿ ಏನ್ ಪ್ರಯೋಜನ? ಅಮ್ಮನ್ ಪರ್ಚಿದ್ರೆ ಆಮೇಲೆ ನನ್ನ ಸುಮ್ನೆ ಬಿಡ್ತಾರ? ಓ, ಸೊ ಆ ರಿವೆಂಜ್ ಅನ್ನು ನೀವು ಬೇರೆಯವ್ರ ಮೇಲೆ ತೀರಿಸ್ಕೊಳ್ತಾ ಇದ್ರಾ? ಇಲ್ಲ, ನನ್ ಜೊತೆ ಮಾತಾಡಿದ್ರೆ ಆಮೇಲೆ ನಾನು ಏನಾರ ತಪ್ಪು ಮಾತಾಡಿ ಆಮೇಲೆ ಅವರಿಂದ ನಾನ್ ಹೊಡೆಸ್ಕೊಂಡು ಯಾಕಪ್ಪ ಟೆನ್ಷನ್, ಸುಮ್ನೆ ಅವ್ರಿಗೆ ಪರ್ಚ್ಬಿಟ್ರೆ ಆಗೋಯ್ತಲ್ಲ, ದೂರ ಹೊಟ್ಟೋಗ್ತಾರೆ. ಸಿಂಪಲ್ ಸೊಲ್ಯೂಷನ್. ತುಪ್ಪ ಹಾಕ್ಬೇಕಲ್ವಾ ಇವಾಗ? ಇವಾಗ ಒಂದ್ 2 ಸ್ಪೂನ್ ತುಪ್ಪ ಹಾಕೋಣ. 2 ಸ್ಪೂನ್. ಓಕೆ. ತುಪ್ಪ ಇದ್ರೆ ಯಾವ್ದೇ ಅಡಿಗೆ ಆಗ್ಲಿ ಸೂಪರ್ ಆಗಿ ಇರುತ್ತೆ. ಈಗ ಸ್ವಲ್ಪ ಕೇಸರಿ ಹಾಕ್ಬಿಡ. ಓಕೆ. ಸೊ ನೀರಲ್ಲಿ ನೆನ್ಸಿಟ್ಕೊಂಡಿರೋ ಕೇಸರಿನ ಹಾಕ್ತಾ ಇದೀವಿ. ಫುಲ್ಲು ಅಷ್ಟೊಂದು ಕೇಸರಿ, ವಾವ್, ಟೆರಿಫಿಕ್. ಇವಾಗ ಅದು ಕಲರ್ ಚೇಂಜ್ ಆಗ್ತಾ ಇದೆ. ತುಪ್ಪದಲ್ಲಿ ಗೋಡಂಬಿ ದ್ರಾಕ್ಷಿನ ಹುರ್ಕೋಬೇಕು. 2 ಸ್ಪೂನ್ ತುಪ್ಪ ಹಾಕಿ ಇವಾಗ ಅದ್ರಲ್ಲಿ ಗೋಡಂಬಿ ಅಂಡ್ ದ್ರಾಕ್ಷಿ ಹಾಕೋ. ಗೋಡಂಬಿ ಸ್ವಲ್ಪ ಕಡಿಮೆ ಹಾಕೋಣ. ಕಡಿಮೆ ಹಾಕೊಂಡು ದ್ರಾಕ್ಷಿ ಜಾಸ್ತಿ ಹಾಕೋ ಅವಳಿಗೆ. ವಾವ್, ದ್ರಾಕ್ಷಿ ಗೋಡಂಬಿ ವಿತ್ ಎಕ್ಸ್ಟ್ರಾ ತುಪ್ಪ ಕಾಶಿ ಹಲ್ವಾ ಜೊತೆ ಸೇರ್ಕೊಂಡಿದೆ. ಹಾ, ಸೂಪರ್. ಕಂಟಿನ್ಯೂ ಮಾಡಿ ನೀವು. ಫಸ್ಟ್ ಡೇ ಆಫ್ ಮೈ ಟ್ಯೂಷನ್ ಸ್ಟೇಜ್ ಮೇಲೆ ಹೋಗ್ಬಿಟ್ಟು ಒಂದು ಸ್ಪೀಚ್ ಕೊಟ್ಲು. ಫುಲ್ ಏನು ಈ ತಾತ ಏನೋ ಫ್ಯಾಮಿಲಿ ಪ್ಲಾನಿಂಗ್ ಬಗ್ಗೆ ಮಾತಾಡಿ ಅಂತ. ಫ್ಯಾಮಿಲಿ ಪ್ಲಾನಿಂಗ್ ಬಗ್ಗೆ ಮಾತಾಡಿ ಅಂತ. ಇಮ್ಯಾಜಿನ್ ಇವಳು ಹೋಗಿ ಏನ್ ಮಾತಾಡದ್ಲು? ಏನ್ ಹೇಳಿದ್ಲು? ತಾತ ಮೊಮ್ಮಕ್ಳು ಬೇಕು ಅಂತ ಹೇಳ್ತಾರೆ. ಸೊ ಅದ್ರಿಂದ ನಾನ್ ಶಾಕ್, ವಾಟ್ ಇಸ್ ಇಟ್ ಟಾಕಿಂಗ್ ಅಂತ. ಸೊ ಅವಾಗ ಅವಳು ತಾತ ಮೊಮ್ಮಕ್ಳು ಕತೆ ಎಲ್ಲ ಹೇಳಕ್ ಶುರು ಮಾಡಿದಾಗ ನನಗೆ ತಲೆ ಬೋಗಿಸ್ಕೊಂಡು ಬೆಂಚ್ ಕೆಳಗಡೆ ಹೊಟ್ಟೋಗಿದ್ದೆ. ಆಮೇಲೆ ಸರ್ ತುಂಬಾ ಅಪ್ರಿಶಿಯೇಟ್ ಮಾಡಿದ್ರು ಇವಳಿಗೆ. ದಟ್ಸ್ ವೆನ್ ವಿ ಗಾಟ್ ಅ ಲಿಟಲ್ ಮೋರ್ ಕ್ಲೋಸರ್. ವಾವ್, ಸರಿ. ಇವಾಗ ನಿಮ್ಮ ಸೀರೆ ಕಲರು ಅಂಡ್ ಕಾಶಿ ಹಲ್ವಾ ಕಲರು ಮ್ಯಾಚ್ ಆಗ್ತಾ ಇದೆ. ಮ್ಯಾಚಿಂಗ್. ಕಂಡೆನ್ಸ್ಡ್ ಮಿಲ್ಕ್ ಹಾಕೊಳ್ಳೋಣ. ಓಕೆ. ವಾವ್, ಲವ್ಲಿ ಅಲ್ಲ? ಎಲ್ಲ ಓಕೆ. ಕೋವಾ ಯಾಕೆ? ಕೋವಾ ಹಾಕ್ಬೇಕು. ನೆಕ್ಸ್ಟ್ ಹಾಕ್ಬೇಕು ಕೋವಾ ರಿಚ್ ಇನ್ ಕ್ಯಾಲೋರೀಸ್ ನಮ್ಮ ಕಾಶಿ ಹಲ್ವಾ. ಸೊ ಬ್ರೇಕ್ಫಾಸ್ಟ್ ಅನ್ನ ಸ್ಕಿಪ್ ಮಾಡಿ ಅಂಡ್ ಡೈರೆಕ್ಟ್ ಆಗಿ ಲಂಚ್ ಅಲ್ಲಿ ಕಾಶಿ ಹಲ್ವಾನ ಅಟ್ಯಾಕ್ ಮಾಡಿ. ಒಂದು 2-3 ಸ್ಪೂನ್ಸ್ ಆದ್ರೆ ಸಾಕು. ಜಸ್ಟ್ ಅದನ್ನ ಪುಡಿ ಮಾಡಿ ಹಾಕ್ಬೇಕು ಅಷ್ಟೇ. ಉದುರ್ಸ್ಬೇಕಷ್ಟೇ ಮೇಲೆ. ಓಕೆ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಕಾರ್ಡಮಮ್ ಪೌಡರ್. ಓಕೆ. ಏಲಕ್ಕಿ ಪೌಡರ್ ಒಂದು ಅಲ್ಲಿದೆ ನೋಡಿ, ಸಣ್ಣ ಸ್ಪೂನ್. 1/4 ಟೀ ಸ್ಪೂನ್ ಹಾಕಿದ್ರೆ ಸಾಕು. ಸೊ ಕೋವಾ ಕರ್ಗದ್ಮೇಲೆ ಎಂಡ್ ಅಲ್ಲಿ ನಮ್ಮ ಏಲಕ್ಕಿ ಪೌಡರ್ನ ಹಾಕಿ ಘಮ್ ಅನ್ಬೋದು. ಇದೊಂದು 2 ನಿಮಿಷ ಆಗತ್ತೆ ಮಿಕ್ಸ್ ಆಗಕ್ಕೆ. ಆಗ್ಲಿ. ಈ ಗ್ಯಾಪ್ ಅಲ್ಲಿ ಲಚ್ಚಿ ಸಿನಿಮಾ ಶೂಟಿಂಗ್ ಅಂತ ನೀವು ಹೋಗ್ತೀರಾ, ಆದ್ರೆ ಆ ಜಾಗದಲ್ಲಿ ನಿಮ್ಗೆ ಶೂಟ್ ಮಾಡಕ್ಕೆ ಬಿಡೋಲ್ಲ. ಇದು ಬಿಜಾಪುರಲ್ಲಿ ಆಗಿದ್ದು. ಓಕೆ. ನಮ್ದು ಸಾಂಗ್ ಶೂಟ್ ನಡೀತಾ ಇತ್ತು ಒಂದು ಫಿಲ್ಮ್. ಆ ಸಮಯದಲ್ಲಿ ತುಂಬಾ ಜನ ಬಂದ್ಬಿಟ್ಟಿದ್ರು, ಶೂಟ್ ಮಾಡಕ್ ಬಿಡ್ತಿರ್ಲಿಲ್ಲ. ಸೊ ಅವತ್ತಿನ ದಿವಸ ನಮ್ಮ ಡೈರೆಕ್ಟರ್ ಬಂದ್ಬಿಟ್ಟು ರಿಕ್ವೆಸ್ಟ್ ಮಾಡ್ಕೊಂಡು, ಮೇಡಮ್ ಪ್ಲೀಸ್ ಎಲ್ಲರ ಹತ್ರ ಫೋಟೋ ತಗೊಳ್ಳಿ, ಇಲ್ಲಾಂದ್ರೆ ನಾವಿಲ್ಲಿ ಶೂಟ್ ಮಾಡಕ್ ಆಗಲ್ಲ ಅಂತ ಹೇಳಿ. ಸೊ ನಾನು ಕ್ಯಾರವ್ಯಾನ್ ಅಲ್ಲಿ ಕೂತು ಕೆಳಗ್ ಕೂತು ಅವ್ರ ಜೊತೆ ಎಲ್ಲರ ಜೊತೆ ಆ ಊರಲ್ಲಿ ಎಷ್ಟ್ ಜನ ಬಂದ್ರು ಅವ್ರ ಅಷ್ಟ್ ಜೊತೆನು ಒಂದ್ ದಿವ್ಸ ಫುಲ್ ಕೂತಿ ಅವ್ರ ಜೊತೆ ಫೋಟೋ ತಗೊಂಡು ಒಂದ್ ಇಡೀ ದಿನ ಶೂಟಿಂಗ್ ಸ್ಟಾಪ್ ಮಾಡಿದ್ರ ಓನ್ಲಿ ಸೊ ದಟ್ ಯು ಕುಡ್ ಟೇಕ್ ಫೋಟೋಗ್ರಾಫ್ಸ್. ಎಸ್, ಒಂದ್ ಇಡೀ ದಿನ ನಾನು ಅಲ್ಲಿದ್ದೆ ಇನ್ ದ ಶೂಟ್ ಸ್ಪಾಟ್. ಸೊ ಬೇಸಿಕ್ಲಿ ಏನ್ ಮಾಡ್ತಿದ್ರು, ಆಮೇಲೆ ಹೀರೋದೇನೋ ಮಾಡ್ತಾ ಇದ್ರು. ಸೊ ಜಸ್ಟ್ ಬಿಕಾಸ್ ಅಲ್ಲಿ ಆರಾಮಾಗ್ಲಿ ಅಂತ ನಾನು ಇಲ್ಲಿ ಶೂಟ್ ಮಾಡಿ, ಐ ಮೀನ್ ಎಲ್ಲರ ಜೊತೆ. ಬಟ್ ಐ ವಾಸ್ ಸೋ ಅಮೇಜ್ಡ್. ಅಷ್ಟು ಜನ ಅಕ್ಕಪಕ್ಕನ ಊರಿನವರು ಎಲ್ರೂ ಬಂದಿದ್ರು ಜಸ್ಟ್ ಬಿಕಾಸ್ ಐ ವಾಸ್ ದೇರ್. ಮನೆ ಮಗಳು. ಎಸ್, ಮನೆ ಮಗಳು, ಆ ಪ್ರೀತಿ, ಅಂದ್ರೆ ಆ ಲಚ್ಚಿ ಅನ್ನೋ ಎಫೆಕ್ಟ್ ಹೋಗ್ಬಿಡಿದೆ, ಎಲ್ಲರ ಮನ್ಸಲ್ಲಿ ಹೋಗಿದೆ. ಐ ಕ್ಯಾನ್ ಬಿಲೀವ್ ಜನ ನನ್ನ ನೋಡಿದ್ರೆ ಲಿಟ್ರಲಿ ಅಳ್ತಾರೆ, ಏನೋ ಅಯ್ಯೋ ನೀನ್ ಎಷ್ಟೊಂದು ಕಷ್ಟ ಪಡ್ತಿದ್ಯಾ ಅಂತ. ಸೊ ಇದೇ ತರ
ಲಿಟ್ರಲಿ ಯಾರ್ದಾರ ಮನೇಲಿ ಆಗ್ತಿರುತ್ತಲ್ಲ, ಐ ಕ್ಯಾನ್ ಇಮ್ಯಾಜಿನ್ ಖಂಡಿತ. ಎಷ್ಟು ದುಃಖ ಆಗಿರುತ್ತೆ ಅವ್ರಿಗೆ ಅಂತ. ಬಟ್ ನಾನ್ ಟಿವಿ ನೋಡಿ ನನ್ನ ಅಷ್ಟೊಂದು ಪ್ರೀತಿಸಿದಾರೆ. ಐ ಆಮ್ ವೆರಿ ಗ್ಲಾಡ್, ಐ ಆಮ್ ಲಕ್ಕಿ ಅಂಡ್ ಐ ಆಮ್ ವೆರಿ ಹ್ಯಾಪಿ ಫಾರ್ ಇಟ್. ಆಹಾ ನೋಡಿ, ಚಿರಋಣಿ ಅಂತ ಹೇಳ್ತಾ ಕಾಶಿ ಹಲ್ವಾನೇ ತಿನ್ನಿಸ್ತಾ ಇದಾರೆ. ಸೊ ಈ ಕಾಶಿ ಹಲ್ವಾ ರೆಡಿನಾ? ರೆಡಿ. ಕಮಾನ್ ತಗೊಳ್ಳಿ. ಓ ವಾವ್, ಇದು ನಮ್ಮಿಬ್ಬರಿಗೋಸ್ಕರ ಅಲ್ವಾ ಸಹನಾ? ಕರೆಕ್ಟ್. ಗೋಡಂಬಿ ಡೆಕೋರೇಷನ್ ಆನ್ ಟಾಪ್ ಆಫ್ ದಿ ಕಾಶಿ ಹಲ್ವಾ. ತಿನ್ನವಾಗ ನಾವು ಸುಮ್ನೆ ಹಂಗೆ ಗೋಡಂಬಿ ತಿನ್ಬಿಡ್ತೀವಿ. ಓಕೆ, ಹೆಸರು ಕೇಸರಿ. ರೆಡಿ? ರೆಡಿ. ಬ್ಯಾಟಿಂಗ್ ಮಾಡೋಣ. ಕಮಾನ್, ಫಾಲೋ ಮೀ ಟು ದ ಡೈನಿಂಗ್ ಟೇಬಲ್. ಖುಷಿಯಾಗಿ ಕಾಶಿ ಹಲ್ವಾ ಮಾಡಕ್ಕೆ ಏನೇನೆಲ್ಲ ಬೇಕು ಅಂತ ಇಂಗ್ರೀಡಿಯೆಂಟ್ಸ್ ನೋಡೋಣ ಒಂದು ಸಣ್ಣ ರೀಕ್ಯಾಪ್ ಅಲ್ಲಿ. ಕಾಶಿ ಹಲ್ವಾ: ತುರಿದ ಬೂದು ಕುಂಬಳಕಾಯಿ, ಸಕ್ಕರೆ, ತುಪ್ಪ, ಕೇಸರಿ, ಖೋವಾ, ಕಂಡೆನ್ಸ್ಡ್ ಮಿಲ್ಕ್, ಯಾಲಕ್ಕಿ ಪುಡಿ. ಮಾಡುವ ವಿಧಾನ: ಬಾಣಲೆಗೆ ತುರಿದ ಬೂದು ಕುಂಬಳಕಾಯಿ ಹಾಕಿ ಹುರಿದುಕೊಂಡು ಅದು ನೀರು ಹೀರಿಕೊಂಡ ನಂತರ ಸಕ್ಕರೆ ಹಾಕಿ ಅದು ಕರಗಿದ ಬಳಿಕ ತುಪ್ಪ, ಕೇಸರಿ ಪೇಸ್ಟ್, ಹುರಿದುಕೊಂಡ ಗೋಡಂಬಿ, ದ್ರಾಕ್ಷಿಯನ್ನು ಹಾಕಿ ಕೈಯಾಡಿಸ್ತೀರಿ. ಅದಾದ ನಂತರ ಕಂಡೆನ್ಸ್ಡ್ ಮಿಲ್ಕ್ ಹಾಕಿ ಕಲಸಿ ನಂತರ ಖೋವಾ, ಏಲಕ್ಕಿ ಪುಡಿ ಸೇರಿಸಿ ಕಲಸಿದ್ರೆ ಕಾಶಿ ಹಲ್ವಾ ರೆಡಿ. ನಾವು ಡೈರೆಕ್ಟ್ ಅಟ್ಯಾಕಿಂಗ್ ಮಾಡ್ತಾ ಇದೀವಿ. ರೆಡಿನಾ? ಯಮ್, ತುಂಬಾ ಚೆನ್ನಾಗಿದೆ. ನನ್ನನ್ ಕೇಳಿದ್ರೆ ಏನ್ ಗೊತ್ತಾ, ಯಾರ್ಯಾರಿಗೆ ಹಲ್ವಾನ ಅಂತ ಅನ್ಸತ್ತೋ, ತಿನ್ನಕ್ಕಾಗಲ್ವೋ, ಇದನ್ನೇ ಸ್ವಲ್ಪ ಗಟ್ಟಿ ಮಾಡ್ಬಿಟ್ಟು ಪ್ಲೇಟ್ ಅಲ್ಲಿ ಸೆಟ್ ಮಾಡ್ಬಿಟ್ಟು ಕಟ್ ಮಾಡ್ಬಿಡಿ. ಇಟ್ ವಿಲ್ ಬಿಕಮ್ ಕಾಶಿ ಬರ್ಫಿ. 2 in 1. ಅಮೇಝಿಂಗ್. ಇದೇ ಕಾರಣಾಂತರದಿಂದ ನಾನು ಅಡ್ಗೆ ಮಾಡೋದನ್ನು ನಿಲ್ಲಿಸಿ ನಮ್ಮ ಗೆಳತಿಯರನ್ನು ಮನೆಗೆ ಕರೆದು ಇನ್ವೈಟ್ ಮಾಡಿ ಕರೆಕ್ಟ್ ಅಡ್ಗೆ ಮಾಡಕ್ ಹೋಗಿ ಅಡ್ಗೆ ಮಾಡಿ ಅಂತ ಹೇಳ್ತೀನಿ. ಫ್ರೆಂಡ್ಸ್ ಎಲ್ಲ ಗ್ಯಾಂಗ್ ಆಗಿ ಸೇರಿ ಈ ತರ ಅಡ್ಗೆ ಎಲ್ಲ ಮಾಡ್ಕೊಟ್ರೆ ಮಜಾ. ಬಟ್ ಆಯುಧ ಪೂಜೆ ಅಂದ್ರೇನೆ ಎಲ್ಲ ಗ್ಯಾಂಗ್ ಆಗಿ ಸೇರಿ ಇನ್ನೊಬ್ರು ಬೈಕು, ಇನ್ನೊಬ್ರು ಕಾರು, ಇನ್ನೊಬ್ರು ಬಸ್ಸು, ಇನ್ನೊಬ್ರು ಲಾರಿ ಅನ್ಕೊಂಡ್ ಪೂಜೆ ಮಾಡಿರ್ತಾರಲ್ಲ, ಅದ್ರಲ್ಲಿ ರೌಂಡ್ ಹೋಗೋದು. ಮಾಡಿದೀರಾ ಆತರ ನೀವು? ನಾನು ಚಿಕ್ಕ ವಯಸ್ಸಲ್ಲಿ ಆತರ ಏನು ಮಾಡಿಲ್ಲ, ಬಟ್ ಕಾಲೇಜ್ ಟೈಮಲ್ಲಿ ತುಂಬಾ ಮಾಡಿದೀನಿ. ಓಕೆ. ನನ್ ಫ್ರೆಂಡ್ ಒಬ್ಳು ತಗೊಂಡಿದ್ಲು, 2 wheeler ತಗೊಂಡಿದ್ಲು. 1 2 wheeler ಮೇಲೆ ಮ್ಯಾಕ್ಸಿಮಮ್ ಅಂದ್ರೆ 3 ಜನ ಕುತ್ಕೋಬಹುದು. ಕರೆಕ್ಟ್. ಅಂಡ್ ಈ ಕಾಲೇಜಿಂದ ಮನೆಗೆ ನನಗೆ ಒಂದ್ ಸ್ವಲ್ಪ ದೂರ ಇರ್ತಿತ್ತು. ಸೊ ಅಲ್ಲಿಂದ ಬಸ್ ಹತ್ಕೊಂಡ್ ಬರೋದು ಇದೆಲ್ಲ ಇಲ್ಲ. 1 2 wheeler ಮೇಲೆ ಒಂದಷ್ಟು ಜನ ಕೂತ್ಕೊಂಡು ಹೋಗ್ತಾ ಇರೋದು. ಈ August 15 ಪರೇಡ್ ಆಗತ್ತೆ ಗೊತ್ತಾ, ಒಂದ್ ಬೈಕ್ ಮೇಲೆ 10 ಜನ ಹಿಂಗೆ ಒಳ್ಳೆ ಏನದು ಪಿಕಾಕ್ ಫೆದರ್ಸ್ ತರ ಆತರ ಕೆಲ್ಸನೇ ಇಲ್ಲ ನಮ್ಮ ಹುಡುಗಿ. ಆ ಕಾಲೇಜ್ ಟೈಮಲ್ಲಿ ಇದ್ದಿದ್ ಫನ್ನೇ ಅದು. ಅದೆಲ್ಲ ಮಾಡಿದ್ದಕ್ಕೆ ಇವತ್ತು ನಾನು ನೆನಪಿಸ್ಕೊಳ್ತಾ ಇದ್ದೀನಿ ಅದನ್ನೆಲ್ಲ. ನೀವೆಲ್ಲ ಪ್ರೊಫೆಸರ್ ಆಗಿದ್ದೀರಾ ಅಂದ್ರೆ ನಿಮ್ ಸ್ಟೂಡೆಂಟ್ಸ್ ಅನ್ಕೊಳ್ತಿರ್ತಾರೆ ಇವಾಗ, ಬರ್ಲಿ ಮಿಸ್, ನಾನು ಮಾಡ್ತೀನಿ ಮಿಸ್ಗೆ ಅಂತ ಅಲ್ವಾ? ಮಿಸ್ ಎಂತ ಸ್ಟೂಡೆಂಟ್ಸ್ ಅಪ್ಪ. ಬಟ್ ಆಕ್ಚುಲಿ ಏನ್ ಗೊತ್ತಾ, ಇವ್ರು ಅಂತ ಸ್ಟೂಡೆಂಟ್ಸೇ. ಮಿಸ್ ಮೇಲೆ ಹೆಂಗ್ ರಿವೆಂಜ್ ತಗೊಂಡಿದೀನಿ ಗೊತ್ತಾ ಅಂತೆಲ್ಲ ಡೈಲಾಗ್ ಬಿಟ್ರೆ ಸ್ಟೂಡೆಂಟ್ ಇದು. ನಿಜವಾಗ್ಲೂ ರಿವೆಂಜ್ ತಗೊಂಡ್ರ? ನಿಜವಾಗ್ಲೂ ರಿವೆಂಜ್ ತಗೊಂಡಿಲ್ಲ. ನನ್ಗೆ ಒಬ್ರು ಟೀಚರ್ ಕಂಡ್ರೆ ಆಗ್ತಿರ್ಲಿಲ್ಲ ಸ್ಕೂಲಲ್ಲಿ. ದಿನ ಬೆಳಗಾದ್ರೆ ನನ್ನ ನಿಲ್ಸೋರು. ಬೆಳಗ್ಗೆ ಬಂದಿದ್ ಫಸ್ಟ್ ಕ್ಲಾಸ್ ಕವಿತಾ ಸ್ಟ್ಯಾಂಡ್ ಅಪ್. ನನ್ನ ಯಾಕೆ ನಿಲ್ಲಿಸ್ತಾರೆ ಅಂತ ನನಗೆ ಗೊತ್ತಾಗ್ತಿರ್ಲಿಲ್ಲ. They knew one fine day you will make it big, you will be an outstanding student ಅಂತ. ಅದಕ್ಕೆ ಅವಾಗ್ಲಿಂದಾನೇ ಪ್ರಾಕ್ಟೀಸ್ ಸೆಷನ್ ನಿನ್ಗೆ ಸ್ಟ್ಯಾಂಡ್ ಅಪ್. ಅವಾಗ ನನ್ನ ಫ್ರೆಂಡ್ ಹೇಳಿದ್ದೆ. ಸೊ ಆ ಟೈಮಲ್ಲಿ ನಾನು ಮಿಸ್ಸಿಗೆ ಏನಾದ್ರು ಮಾಡ್ಬಿಡ್ತೀನಿ ನೋಡು ಅಂತ ನನ್ನ ಫ್ರೆಂಡಿಗೆ ಹೇಳಿದ್ದೆ. ಅಯ್ಯೋ, ತುಂಬಾ ನನಗೆ ಇರಿಟೇಟ್ ಮಾಡ್ತಾ ಇದ್ದಾರೆ, ಏನಾದ್ರು ಮಾಡ್ಬಿಡ್ತೀನಿ ಅಂತ ಹೇಳಿದೆ. ಫೈನಲ್ ಎಕ್ಸಾಮ್ ಆಯ್ತು, ಇನ್ನೇನ್ ಮಾಡ್ತೀಯಾ ಅಂತ ಹೇಳಿದ್ರು. ಬೈ ಮಿಸ್ಟೇಕ್ ಅವ್ರ ಸಾರಿ ಮೇಲೆ ನನ್ ಕಾಲ್ ಹೊರಟೋಯ್ತು. ಅಂಡ್ ಅವರು ಒಂದ್ ಸ್ವಲ್ಪ 2-3 ಮೆಟ್ಲಲ್ಲಿ ಬಿದ್ದೋಗ್ಬಿಟ್ರು. ನನ್ಗೆ ಶಾಕು, ನನ್ನಿಂದ ಅವ್ರು ಬಿದ್ದೋಗ್ಬಿಟ್ರು. ಅಂಡ್ ಶಿ ಇಸ್ ಅ ವೆರಿ ವೆಲ್ ನೋನ್ ಟೀಚರ್. ನಾನೇ ಆಮೇಲೆ ಹೋಗಿ ಮ್ಯಾಮ್ ಐ ಆಮ್ ಸಾರಿ ಅಂತ ಕರೆದಿದ್ದು. ಅವ್ರಿಗೆ ಗೊತ್ತಾಯ್ತಾ ನಿನ್ನಿಂದಾನೇ ಬಿದ್ದಿದ್ದು ಅಂತ? ಹಿಂದೆನೇ ಇದ್ದೆ. ಸೊ ಆಮೇಲೆ ಹಿಂಗೆ ತಿರುಗಿ ನೋಡಿದ್ರು ನನ್ನ. ಸಾರಿ ಅಂದ್ಬಿಟ್ಟು ಹೋಗಿ ಅವ್ರು ಸಾರಿ ಕೇಳ್ದೆ. ಅದಾದ್ಮೇಲೆ ನನ್ನ ಫ್ರೆಂಡ್ಸು ಏನೇ ಮಿಸ್ ಬಿದ್ದೋದ್ರು ಅಂತ ಹೇಳೋ, ನಾವು ಗೊತ್ತಲ್ಲ ಅಂತ ಬೇರೆ ತಗೊಳ್ತಾ ಇದ್ದೆ ನಾನು. ನೋಡೋದ್ರ? ಇಲ್ಲ, ನಾನು ಸ್ಕೂಲ್ ಟೈಮಲ್ಲಿ ತುಂಬಾ ಸೈಲೆಂಟ್. ಯಾರ ಹತ್ರನೂ ಮಾತಾಡ್ತಿರ್ಲಿಲ್ಲ. ನನ್ಗೆ ಈ ಮಾತಾಡ್ತಾಳೆ, ಇಲ್ಲ ಬೇರೆಯವ್ರ ಜೊತೆ ಆಟಾಡ್ತಾಳೆ, ತರಲೆ ಮಾಡ್ತಾಳೆ, ಏನು ಇಲ್ಲ, ಇಂಥ ಕಂಪ್ಲೇಂಟ್ಸ್ ಇರ್ತಿರ್ಲಿಲ್ಲ. ನನ್ ಮೇನ್ ಕಂಪ್ಲೇಂಟ್ ಏನಿತ್ತು ಅಂದ್ರೆ ಯಾರಿಗಾರ ಹೊಡೆದ್ಬಿಟ್ಲು, ಇಲ್ಲ ನಿದ್ದೆ ಮಾಡ್ತಿರ್ಲು ಅಂತ. ಸೊ ಆ ಚಿಕ್ಕ ವಯಸ್ಸಲ್ಲಿ ಮಾಡದೇ ಇರೋ ಕೆಲಸ ಎಲ್ಲ ಇವಾಗ ಮಾಡ್ತಾ ಇದ್ದೀರಾ ಅಂತ ಹೇಳಿ. ಮಿಸ್ ಔಟ್ ಆಗೋಯ್ತಲ್ಲ ಅಂದ್ರೆ ಕ್ಲಾಸ್ ಅಲ್ಲಿ ಎಲ್ರು ನಿದ್ದೆ ಮಾಡೋರು ಯಾರು ಅಂದ್ರೆ ಕವಿತಾ.
ಅಂತ ಬರ್ತಿದ್ದ. ಸೌಂಡೇ ಇರ್ತಿಲ್ಲ, ನನ್ನ ಕ್ಲಾಸಲ್ಲಿ ಇದೀನಿ ಅಂತಾನೆ ಗೊತ್ತಾಗ್ತಿರ್ಲಿಲ್ಲ. ಸೌಂಡ್ಲೆಸ್ ಸ್ಲಿಪ್. ಫಸ್ಟ್ ಬೆಂಚ್ ನಾನು ಕೂರ್ಸಿದ್ರು ನಿದ್ದೆ ಮಾಡ್ತಿದ್ದೆ. ಅದು ಟ್ಯಾಲೆಂಟ್ ಅಮ್ಮ, ನಿಜವಾಗ್ಲು. ಸೊ ನನ್ 10th ಈ ಸ್ಲಾಮ್ ಬುಕ್ ಬರೆಯೋ ಅಭ್ಯಾಸ ಇರತ್ತಲ್ಲ. ಸೊ ಆಗ ನಾನು 10th ಸ್ಟ್ಯಾಂಡರ್ಡ್ ಅಲ್ಲಿ ಎಲ್ಲಾನು ಫ್ರೆಂಡ್ಸ್ ಮಾಡ್ಕೊಂತಿದ್ದೆ. ನಾನು ಸ್ಲಾಮ್ ಬುಕ್ ಎಲ್ಲರಿಗೂ ಒಂದ್ ರೌಂಡ್ ಹಿಂಗ್ ಹೋಗ್ಬಿಟ್ಟು ಹಿಂಗ್ ಬಂದ್ರೆ, ಸಮಥಿಂಗ್ ಯು ಶುಡ್ ನಾಟ್ ಡೂ ಇನ್ ಲೈಫ್, ಯು ಡಿಂಟ್ ಹ್ಯಾವ್ ಟು ಡೂ ಅಂತ ಅಂತ ಒಂದ್ ಕಾಲಮ್. ಅಲ್ಲಿ ನನ್ನ ಫ್ರೆಂಡ್ಸ್ ಪ್ಲೀಸ್ ಸ್ಟಾಪ್ ಸ್ಲೀಪಿಂಗ್ ಎಲ್ರು ಬರ್ದಿದ್ದಾರೆ. ನಾನ್ ಲಿಟ್ರಲಿ ಶಾಕ್. ನಮ್ಮಮ್ಮ ಇವತ್ತವರೆಗೂ ಹೇಳ್ತಾರೆ ಅದ್ರ ಬಗ್ಗೆ, ಇವ್ಳ್ದೇನ್ ಗೊತ್ತ ಬರ್ದಿದ್ರಲ್ಲಿ ಅಂತ. ಸೊ ಅವಾಗ ನಿದ್ದೆ ಅಷ್ಟ್ ಮಾಡಿದೀನಿ. ಇವಾಗ ನಾನು ನಿದ್ದೆ ಎಲ್ಲ ಹೊರಟೋಗಿದೆ. ಅದೇ ಇವಾಗ ಎಷ್ಟು ಬ್ಯಾಕ್ ಟು ಬ್ಯಾಕ್ ಶೂಟ್ಸ್ ಅಂದ್ರೆ ಪಾಪ ನಿದ್ದೆ ಮಾಡಕ್ಕೆ ಟೈಮ್ ಸಿಗ್ತಾ ಇಲ್ಲ. ನನ್ನ ಲೈಫ್ ನಿದ್ದೆ ಎಲ್ಲ ಅಲ್ಲಿ ಹೊರಟೋಗಿದೆ ಅನ್ಸ್ತದೆ. ಎಲ್ಲ ಫ್ರೆಂಡ್ಸ್ ಮಾಡ್ರ ಕೆಲ್ಸನೇ, ಕಣ್ಣು ಹಾಕಿ ಹಾಕಿ ಹೇಳಿ 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 ಇವಾಗ ನಿದ್ದೆನೆ ಹೊರಟೋಗಿದೆ. ಲಿಟ್ರಲಿ ಇವಳು ಬಂದು ಕ್ಲಾಸಲ್ಲಿ ಅದೆಷ್ಟು ಇಂಟ್ರೆಸ್ಟ್ ಕೊಟ್ಕೊಂಡು ಕೂರ್ತಿದ್ಲು. ನಾನು ಹಿಂಗೆ ಕೂತ್ಕೊಂಡು ಹಿಂಗೆ ನಿದ್ದೆ ಮಾಡ್ತಾ ಇದ್ದೆ. ಅದಕ್ಕೆ ಇವ್ರು ನಿಜವಾಗ್ಲೂ ಪ್ರೊಫೆಸರ್ ಆಗಿದ್ದಾರೆ, ನೀವು ನಿಜವಾಗ್ಲೂ ಆಕ್ಟಿಂಗ್ ಮಾಡ್ತಾ ಇದೀರಾ ಇವತ್ತು. ಮೇ ಬಿ ಅಲ್ವಾ? ಅದ್ಭುತ. ಕಾಶಿ ಹಲ್ವಾ ಹೇಗಿತ್ತು ಅಂತ ನೀವು ಕೇಳೋ ಅವಶ್ಯಕತೆನೇ ಇಲ್ಲ. ಸೊ ನಿಮ್ಮ ಕೈ ರುಚಿ ಅತಿ ಅದ್ಭುತವಾಗಿತ್ತು ಸಹನಾ. ಥ್ಯಾಂಕ್ ಯು. ಖುಷಿ ಆಯ್ತು ಸಹನಾ, ಇಲ್ಲಿಗೆ ಬಂದು ತುಂಬಾ ಚೆನ್ನಾಗಿ ಅಡ್ಗೆ ಮಾಡ್ಕೊಟ್ಟಿದ್ದೀರಾ, ಅದು ಹಬ್ಬದ ದಿನ. ಸೊ ವಾಟ್ ಡು ಯು ಹ್ಯಾವ್ ಟು ಸೇ? I loved it and I'm happy I did it for her. Yes, thank you ಸಹನಾ, ಥ್ಯಾಂಕ್ ಯು Thank ಒನ್ಸ್ ಅಗೇನ್. you. ಪ್ಲೆಜರ್ ಮೀಟಿಂಗ್ ಯು. You too. ಮತ್ತೆ ಮತ್ತೆ ಬನ್ನಿ, ಅಡ್ಗೆ ಮಾಡ್ಕೊಡ್ತಾ ಇರಿ. Sure, definitely. ನನಗೆ ಯಾವಾಗ್ಲೂ ಮಾಡ್ತಿರ್ತಾಳೆ ಇವಳು. ಬನ್ನಿ, ದಿಸ್ ವೇ. Bye. ಬಾಯ್. ಖರ್ಚೀಫ್ ಬೇಕಾ ನಿಮ್ಗೆ? ಬೇಡ, ಬೇಡ ಅಲ್ಲ? ನಂಗೆ 10 ಸಾಕಾಗಿತ್ತು. ಇವತ್ತಷ್ಟು ಕಣ್ಣೀರ್ ಹಾಕಲ್ಲ ಇವರು, ನಾಳೆ ಜಾಸ್ತಿ ಕಣ್ಣೀರ್ ಹಾಕೋದು. ಯಾಕಂದ್ರೆ ನಾಳೆ ಇವ್ರ ಹೆಂಡತಿ ಬರ್ತಾ ಇದಾರೆ. ಮದುವೆ ಆಗ್ದೇನೆ ಇವ್ರಿಗೆ ಹೆಂಡತಿ ಇದಾರೆ. ಹೆಂಡತಿನೇ ಅವ್ರು ಯಾರು ಅಂತ ನಿಮಗೆ ಗೊತ್ತಾಗತ್ತೆ ನಾಳೆ. ಬಿಕಾಸ್ ಅವರೂ ಕೂಡ ಒಬ್ಬ ದೊಡ್ಡ ನಟಿ. ಇಷ್ಟೊತ್ತು ಲಕ್ಷ್ಮೀ ಬಾರಮ್ಮ ಅಂತಿದ್ರಿ, ನಾಳೆ ಪುಟ್ಗೌರಿ ಮದುವೆ ಅಂತೀರಾ. ಸೊ ಪುಟ್ಗೌರಿ ಮದುವೆ ಮನೆಯಿಂದ ಯಾರು ಬರ್ತಾ ಇದಾರೆ, ನಮ್ಮ ಸ್ಟಾರ್ ಸವಿರುಚಿ ಅವರ ಮನೆಗೆ ಗೊತ್ತಾಗತ್ತೆ. ಜೊತೆಗೆ ಇವರು ಮತ್ತೆ ಅವರು ಚೆನ್ನೈಗೆ ಹೋದಾಗ ಯೋ 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 ಅದು ನಮ್ಮ ಕಾವೇರಿ ಗಲಾಟೆ ನಡೀತಿರೋ ಸಮಯದಲ್ಲಿ ಎಂತ ಅಡ್ವೆಂಚರ್ ಮಾಡಿದಾರ ಗೊತ್ತಾ. ಧೈರ್ಯ ಇರ್ಬೇಕಪ್ಪ ಅದೆಲ್ಲ ಮಾಡಕ್ಕೆ. ಏನು ಎಲ್ಲ ಗೊತ್ತಾಗತ್ತೆ ನಾಳಿನ ಎಪಿಸೋಡ್ ಅಲ್ಲಿ. ಎಸ್, ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸವಿರುಚಿ, ಕೋ-ಪವರ್ಡ್ ಬೈ ವಿಮ್ ಅಂಡ್ ದಾವತ್ ದ ಫೈನೆಸ್ಟ್. ನಾನು ನಿಮ್ಮ ಪಟಾಕಿ ಶ್ರುತಿ. ನಾನು ನಿಮ್ಮ ಕವಿತಾ ಅಲಿಯಾಸ್ ಚಿನ್ನು. ಆಯುಧ ಪೂಜೆಯ ಹಾರ್ದಿಕ ಶುಭಾಶಯಗಳು.